ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಅನ್ನ ಸಂತರ್ಪಣಾ ಕಾರ್ಯಕ್ರಮ SLN ಬಡಾವಣೆ ಸಾತ್ನೂರು ಮಂಡ್ಯ ಸಂಗೊಳ್ಳಿ ರಾಯಣ್ಣ ಗೆಳೆಯ ಬಳಗದಿಂದ ಅನ್ನ ಸಂತರ್ಪಣಾ ಕಾರ್ಯಕ್ರಮ ಜರುಗಿತು. ಮುಖ್ಯವಾಗಿ ಮಣಿಕುಮಾರು, ಧನಂಜಯ, ಕೃಷ್ಣ, ನಾರಾಯಣ, ರಾಜು, ಪ್ರಮೋದ, ಬೀರಯ್ಯ, ಚೆನ್ನಪ್ಪ, ನಾಗೇಂದ್ರ, ಕುಮಾರ ಹೀಗೆ ಹಲವರು ಭಾಗಿಯಾಗಿ ಸ್ವಾಮಿಯ ಕೃಪತೆಗೆ ಪ್ರಾರ್ಥರಾಗಿ ಎಲ್ಲರೂ ಭಕ್ತಾದಿಗಳು ಬಂದು ಅನ್ನಪ್ರಸಾದ ವಿನಿಯೋಗ ಮಾಡಬೇಕೆಂದು ಕೇಳಿಕೊಳ್ಳುತ್ತೇವೆ ಎಂದು ಸಂಗೊಳ್ಳಿ ರಾಯಣ್ಣ ಗೆಳೆಯರ ಬಳಗ ವತಿಯಿಂದ ಶಾಸಕರಾದ ರವಿಕುಮಾರ್ ಗಣಿಗ ಅವರು ಕೂಡ ಭಾಗಿಯಾಗಿದ್ದರು. ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಅನ್ನ ಸಂತರ್ಪಣೆಯನ್ನು ಇಟ್ಕೊಂಡಿರುವುದರಿಂದ ಇವತ್ತು ಬಹಳಷ್ಟು ಜನಸಂಖ್ಯೆಯಲ್ಲಿ ಇವತ್ತು ಊಡು ವ್ಯವಸ್ಥೆಯನ್ನು ಮಾಡಲಾಗಿದೆ. ಕಾರ್ಯಕರ್ತರು ತುಂಬ ಉತ್ಸಾಹದಿಂದ ಒಂದು ತಿಂಗಳಿಂದ ಸಾಹಸ ಪಟ್ಟು ಎಲ್ಲ ಕಾರ್ಯಕ್ರಮಕ್ಕೆ ಸಿದ್ಧತೆ ಮಾಡಿಕೊಂಡು ಇವತ್ತು ಮಧ್ಯಾಹ್ನ 12 ಗಂಟೆಗೆ ಮಹಾಮಂಗಳಾರತಿ ಜೊತೆಗೆ ಊಟದ ವ್ಯವಸ್ಥೆಯನ್ನು ಮಾಡಲಾಗುತ್ತದೆ. ಎಷ್ಟು ಜನ ಸೇರೋದ್ರಿಂದ? ಒಂದು 4,000 ಜನಕ್ಕೆ ಊಟದ ವ್ಯವಸ್ಥೆ ಆಯ್ತು. ಏನೇನು ಮಾಡಿಸಿದ್ರು? ಮುದ್ದೆ, ಅವರೆಕಾಳು, ಅನ್ನ ಸಾಂಬಾರು, ಪಾಯಸ, ಬೂಂದಿ. ಇದು ಪ್ರತಿ ವರ್ಷ ನಡೆಯುತ್ತೆ? ಪ್ರತಿ ವರ್ಷನೂ ನಡೆಯುತ್ತೆ ಸರ್. ಈ ಸುತ್ತಮುತ್ತ ಗ್ರಾಮದಿಂದ ಬರ್ತಾರೆ. ನಮ್ಮದು ಸಾತ್ನೂರು SLN ಬಡಾವಣೆ ಅಂತ. SLN ಬಡಾವಣೆ ಅಂದರೆ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಅಂತ ಇರೋದು. ನಮ್ಮೂರಲ್ಲಿ ನರಸಿಂಹಸ್ವಾಮಿ ಬೆಟ್ಟ ಇದೆ, ನಿಮಗೆ ಗೊತ್ತಿರೋ ಹಾಗೆ. ಒಂದು 38 ವರ್ಷದಿಂದನೂ ಇಲ್ಲಿ ಪ್ರತಿ ವರ್ಷವೂ ಅನ್ನ ಸಂತರ್ಪಣೆ ನಡೆಯುತ್ತೆ. ಮತ್ತು ದಿನ ಕಳೆದಂಗೆ ಮತ್ತು ವರ್ಷ ಕಳೆದಂಗೆ ಜನಸಂಖ್ಯೆ ತುಂಬ ಜಾಸ್ತಿ ಇದ್ದಾರೆ. ಇಲ್ಲಿನ ಅಕ್ಕಪಕ್ಕ ಈಗ ಕೊಮ್ಮೆರಳ್ಳಿ, ಸಾತ್ನೂರು, ವಣಗನಹಳ್ಳಿ, ಚಿಕ್ಕಮಂಡ್ಯ ಪ್ರತಿಯೊಂದು ಅಕ್ಕಪಕ್ಕ ಊರೆಲ್ಲ ಬಂದು ಪ್ರತಿ ವರ್ಷವೂ ದೇವ್ರ ಪ್ರಸಾದಕ್ಕೆ ಮತ್ತು ಕೈಲಾದ ಕಾಣಿಕೆ ಎಲ್ಲ ಮಾಡ್ತಾರೆ. ಪ್ರತಿ ವರ್ಷವೂ ಇಲ್ಲಿ ಏನಪ್ಪ ಅಂದರೆ MLAಗಳು ಬರ್ತಾನೆ ಇರ್ತಾರೆ. ನರಸಿಂಹಪ್ಪಂದ ಇದು ಕೊಡುಗೆ ಇರೋದ್ರಿಂದ ಪ್ರತಿ ವರ್ಷ ಬಂದರೆ ಇಲ್ಲಿ ಅವರು ಚೆನ್ನಾಗಿ ಅಭಿವೃದ್ಧಿನ ಆಗುತ್ತೆ. ಎಲೆಕ್ಷನ್ ವಿಚಾರದಲ್ಲಿ ಏನೇ ಆಗಲಿ ಅಂದ್ಕೊಂಡು. ಮತ್ತು ಸಾತ್ನೂರಿನ ಪ್ರತಿಯೊಂದು ಹುಡುಗರು ಈ ನಮ್ಮದು ಸಂಗೊಳ್ಳಿ ರಾಯಣ್ಣ ಗೆಳೆಯರ ಬಳಗ ಅಂತ ಇದೆ. ಇದು ಕಾರ್ಡ್ ನಿಮಗೆ ಗೊತ್ತಿರುತ್ತೆ, ಎಲ್ಲ ತಲುಪಿಸಿದ್ದೀವಿ. ಅಲ್ಲಿ ಹುಡುಗರು ಮತ್ತು ಯಜಮಾನರುಗಳು ತುಂಬ ಎಫರ್ಟ್ ಹಾಕಿ ಮಾಡೋದು. ಒಂದು 4,000 ಮಾವರು ಹೇಳ್ದಂಗೆ 4,000 ಜನ ಊಟ ಮಾಡ್ತಾರೆ. ಮುದ್ದೆ, ಅವರೆಕಾಳು ಅಂದರೆ ಫೇಮಸ್ ಇದೆ ಇಲ್ಲಿ. ಇದು ಅಕ್ಕಪಕ್ಕ ಯಾವ ಗ್ರಾಮದಲ್ಲೂ ಮಾಡಲ್ಲ ಅವರೆಕಾಳು ಊಟನ. ನರಸಿಂಹಪ್ಪಂಗೆ ಪ್ರಿಯವಾಗಿರೋ ಮುಟ್ಟಿ ಅವರೆಕಾಳು ಮಾಡಿಸ್ತಿದ್ವಿ. ಮತ್ತು ಅನ್ನ ಸಾಂಬಾರು, ಮಜ್ಜಿಗೆ, ಪಾಯಸ. ಮತ್ತು ವರ್ಷವೂ ಧಾನ್ಯಗಳು ಜಾಸ್ತಿನೇ ಆಗ್ತಿದ್ದಾರೆ. ಮತ್ತು ಪ್ರತಿ ವರ್ಷವೂ ಮಾಡಿದಂಗೆ ಈ ವರ್ಷ ತುಂಬ ಗ್ರ್ಯಾಂಡಾಗಿ ಮಾಡ್ತಾಯಿದ್ದೀವಿ. ಮತ್ತು ಈ ಸರಿ ಬಂದಿರೋ ನಮ್ಮ ರವಿಯಣ್ಣವರು ಕೊಡುಗೆ ಮತ್ತು ನಮ್ಮ ಮಚ್ಚಿಯವರು ಈ ವರ್ಷ ನಿಂತ್ಕೊಂಡು ಜಾಸ್ತಿ ಉತ್ಸವ ಹಿಡ್ಕೊಂಡು ಮಾಡ್ತಾಯಿದ್ದಾರೆ. ತುಂಬಾ ಗ್ರ್ಯಾಂಡಾಗಿ ಈ ವರ್ಷ ಸುತ್ತ ಸೀರೆ ಶೆಟ್ ಕೊಟ್ಟು ಲೈಟಿಂಗ್ಸ್ ಎಲ್ಲ ವಿಜೃಂಭಣೆ ಮಾಡಿದ್ದೀವಿ. ಮತ್ತು ಇಲ್ಲಿ ಗೊತ್ತಿರೋ ಹಂಗೆ 11 ಗಂಟೆ ಹಂಗೆ ಅನ್ನ ಸಂತರ್ಪಣೆ ಇದೆ ಮತ್ತು ಪೂಜಾ ಕಾರ್ಯಕ್ರಮ ಇದೆ. ಎಷ್ಟು ಗಂಟೆ ಇರ್ತದೆ? ಇಲ್ಲಿ 3 ಗಂಟೆ ಗಂಟು ಇರುತ್ತೆ ಸರ್. 3 ಗಂಟೆ ಗಂಟು ಇರುತ್ತೆ. ಜನ ಮತ್ತು ಹುಡುಗರೆಲ್ಲ ನಿಂತ್ಕೊಂಡು ಮಾಡ್ತಾ ಇದ್ದೀವಿ. ನಮ್ಮ ಹೆಸರು ಕೃಷ್ಣ ಅಂತ. ನಮ್ಮ ಹುಡುಗರೆಲ್ಲ ಸಂಗೊಳ್ಳಿ ಗೆಳೆಯರ ಬಳಗ ಟೀಮ್ ನಿಂತ್ಕೊಂಡ್ಬಿಟ್ಟಿದೆ.